ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 92ನೇ ಅಧ್ಯಾಯ ಅದರ 10ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಹಾಲೆಲೂಯ. ನಮ್ಮ ಕೊಂಬನ್ನು ಸಹ ದೇವರು ಏನ್ ಮಾಡ್ತಾರಂತೆ, ಎತ್ತುತ್ತಾರೆ ಎಂಬುದಾಗಿ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಜೀವಿತಗಳನ್ನ ದೇವರು ಮೇಲೆತ್ತುವಾತನಾಗಿದ್ದಾನೆ. ಹಾಲೆಲೂಯ. ನಾವು ಬಿದ್ದಂತ ಪರಿಸ್ಥಿತಿಯಲ್ಲೇ ದೇವರು ನಮ್ಮನ್ನ ಬಿಡೋದಿಲ್ಲ, ಆದ್ರೆ ಬದಲಾಗಿ ದೇವರು ನಮ್ಮನ್ನ ಮೇಲೆತ್ತುವಾತನಾಗಿದ್ದಾನೆ. ನಮ್ಮ ಜೀವಿತಗಳನ್ನ ಮೇಲೆತ್ತುವಾತನಾಗಿದ್ದಾನೆ. ನಮ್ಮ ಕುಟುಂಬವನ್ನ ಮೇಲೆತ್ತುವಾತನಾಗಿದ್ದಾನೆ. ಎಂಥ ಪರಿಸ್ಥಿತಿಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೋ, ನಮ್ಮ ಜೀವಿತ ಇಷ್ಟೇ ಮುಗೀತೆಂಬುದಾಗಿ ನಾವು ನೆನೆಸ್ತೇವೋ, ಆದ್ರೆ ದೇವರು ಅಲ್ಲೇ ಬಂದು ನಮ್ಮನ್ನ ನಾವಿರುವಂತ ಪರಿಸ್ಥಿತಿಗಳಿಂದ ತಪ್ಪಿಸಿ ಆತನು ನಮ್ಮನ್ನ ಮೇಲೆತ್ತುವಾತನಾಗಿದ್ದಾನೆ. ಅದು ಯಾವ ರೀತಿ ಆತನು ಮೇಲೆತ್ತುತ್ತಾನೆ ಎಂಬುದಾಗಿ ನೋಡುವಾಗ, ಕಾಡು ಕೋಣದ ಕೊಂಬಿನ ಹಾಗೆ. ಹಾಲೆಲೂಯ. ಅಂದ್ರೆ ಎಲ್ಲರೂ ಕಾಣುವ ಹಾಗೆ, ಕೆಟ್ಟದನ್ನ ನೋಡುವ ಹಾಗೆ ಅಲ್ಲ. ನಮ್ಮ ಜೀವಿತಗಳಲ್ಲಿ ಆತನು ಮಾಡಿರುವಂತ ಒಳ್ಳೆಯದನ್ನ ಪ್ರತಿಯೊಬ್ಬರು ನೋಡುವ ಹಾಗೆ ನಮ್ಮನ್ನ, ನಮ್ಮ ಜೀವಿತಗಳನ್ನ, ನಮ್ಮ ಪರಿಸ್ಥಿತಿಗಳನ್ನ ಆತನು ಮೇಲೆತ್ತಿ ಇನ್ನೊಬ್ಬರಿಗೆ ತೋರಿಸುವಾತನಾಗಿದ್ದಾನೆ. ಆತನು ಯಾವ ರೀತಿ ನಮ್ಮನ್ನ ಆಶೀರ್ವಾದವಾಗಿ ಇಟ್ಟಿದ್ದಾನೋ, ಯಾವ ರೀತಿ ಮೇಲುಗಳನ್ನ, ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಮಾಡಿದ್ದಾನೋ, ಅದನ್ನ ಇನ್ನೊಬ್ಬರು ನೋಡುವ ಹಾಗೆ ಆತನು ನಮ್ಮನ್ನ ಮೇಲೆತ್ತುವಾತನಾಗಿದ್ದಾನೆ. ಹಾಲೆಲೂಯ. ಅದೇ ರೀತಿ ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಆತನ ತೈಲದಿಂದ ಏನಂತೆ, ಒಂದು ಚೈತನ್ಯ ಅಂತಂದ್ರೆ ಒಂದು ಮುಖವು ನಮಗೆ ಯಾವಾಗಲೂ ಸಂತೋಷವಾಗಿ ಇರುವ ಹಾಗೆ, ನಮ್ಮ ಮುಖದಲ್ಲಿ ಒಂದು ಒಳ್ಳೆಯ ತೇಜಸ್ಸು, ಮಹಿಮೆ ಕಾಣುವ ಹಾಗೆ ಅಂತ ಒಂದು ಚೈತನ್ಯ ತೈಲದಿಂದ ದೇವರು ನಮ್ಮನ್ನ ಅಭಿಷೇಕ ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ನಾವು ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಪರಿಸ್ಥಿತಿಗಳು ಈ ರೀತಿ ಆಯ್ತಲ್ಲ ಇಷ್ಟೇ ಎಂಬುದಾಗಿ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಆತನು ನಮ್ಮ ಜೀವಿತಗಳನ್ನ ಕಾಡು ಕೋಣದ ಕೊಂಬಿನಂತೆ ಮೇಲೆತ್ತುವಾತನಾಗಿದ್ದಾನೆ. ಮತ್ತೆ ನಮ್ಮ ಮುಖವು, ನಮ್ಮ ಹೃದಯವು ಯಾವಾಗಲೂ ಸಂತೋಷ ಪಡುವ ಹಾಗೆ, ನಾವು ಸೊರಗಿ ಹೋಗುವುದು, ಕೊರಗಿ ಹೋಗುವುದು ಆತನಿಗೆ ಇಷ್ಟ ಇಲ್ಲ. ಚಿಂತೆಗಳಿಂದ ಇರುವಂಥದ್ದು ಇಷ್ಟ ಇಲ್ಲ. ಬದಲಾಗಿ ಆತನ ಚೈತನ್ಯ ತೈಲದಿಂದ ನಮ್ಮನ್ನ ಅಭಿಷೇಕ ಮಾಡುವ ಆತನಾಗಿದ್ದಾನೆ. ಹಾಲೆಲೂಯ. ಸೊ ಈ ವಾಕ್ಯವನ್ನ ನಂಬಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರೆ, ನಮ್ಮ ಜೀವಿತಗಳನ್ನ ಮೇಲೆತ್ತುವಾತನು ನೀನೇ ಅಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಚೈತನ್ಯ ತೈಲದಿಂದ ನನ್ನ ಅಭಿಷೇಕ ಮಾಡಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಅಪ್ಪ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗ್ಲಿ ಸ್ವಾಮಿ. ನೀವು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ ದೇವರಪ್ಪ, ಕಾಡು ಕೋಣದ ಕೊಂಬಿನ ಹಾಗೆ ನಮ್ಮ ಕೊಂಬುಗಳನ್ನ ಮೇಲೆತ್ತುವಾತನು ಪ್ರತಿಯೊಬ್ಬರು ನಮ್ಮ ಜೀವಿತಗಳನ್ನ ನೋಡುವ ಹಾಗೆ ನಮ್ಮ ಜೀವಿತಗಳನ್ನ ಆಶೀರ್ವಾದ ಮಾಡಿ ಅಪ್ಪ ನೀನು ನಡೆಸುವ ದೇವರಾಗಿದ್ದೀಯಪ್ಪ. ಅದೇ ರೀತಿ ಕರ್ತನೆ, ಚೈತನ್ಯ ತೈಲದಿಂದ ದೇವರೇ ನೀವು ನಮ್ಮನ್ನ ಅಭಿಷೇಕ ಮಾಡಿ ನಡೆಸುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಯಾರೆಲ್ಲ ಸ್ವಾಮಿ ಅವರ ಜೀವಿತದ ಪರಿಸ್ಥಿತಿಗಳು ಈಗೋ ಕರ್ತನೆ ಅಪ್ಪ ಸರಿಯಾಗಿ ಇಲ್ಲ, ನಮ್ಮ ಜೀವಿತದ ಪರಿಸ್ಥಿತಿಗಳು ಒಳ್ಳೆಯದಾಗಿ ನಡೀತಾ ಇಲ್ಲ, ನಾವು ಸೋತು ಹೋಗಿದ್ದೇವೆ, ಕುಂದಿ ಹೋಗಿದ್ದೇವೆ, ನಮ್ಮ ಜೀವಿತಗಳು ಈ ರೀತಿಯಾಗಿ ಇದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ರು, ಅವರೆಲ್ಲರ ಜೀವಿತಗಳನ್ನ ನೀನು ಬದಲಾಯಿಸಿ ಪ್ರತಿಯೊಬ್ಬರು ನೋಡುವ ಹಾಗೆ ಸಯ್ಯ ಅವರ ಜೀವಿತಗಳನ್ನ ಮೇಲೆತ್ತಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಜರೇತಿನೇ ಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.